ವೆಲ್, ಇವತ್ತಿನ ಒಂದು ಕಾಲದ ಪ್ಯಾಷನ್ ಏನಪ್ಪಾ ಅಂತ ಅಂದ್ರೆ ಕಂಪನಿನ ಬಿಲ್ಡ್ ಮಾಡ್ಬಿಡೋದು ಆಸ್ ಅ ಸ್ಟಾರ್ಟ್ಅಪ್ ಅಂತ ಹೇಳ್ಕೊಂಡು ಈ ಒಂದು ಲಾಸ್ ಅಲ್ಲಿ ಇದ್ರೂ ಕೂಡ ಆ ಒಂದು ಕಂಪನಿಯನ್ನ ಹೈಯರ್ ವ್ಯಾಲ್ಯೂಯೇಷನ್ಸ್ಗಳು ₹100 ವ್ಯಾಲ್ಯೂ ಇರೋದನ್ನ 1000-2000 ವ್ಯಾಲ್ಯೂಗೆ ಜನಗಳವರೆಗೂ ತಲುಪಿಸ್ತಕ್ಕಂತಹ ಈ ಜಮಾನದಲ್ಲಿ ಪ್ರಾಫಿಟಬಲ್ ಹಾಗೆ ಎಸ್ಟಾಬ್ಲಿಷ್ ಆಗಿರ್ತಕ್ಕಂತಹ ಒನ್ ಆಫ್ ದ ಬಿಗ್ಗೆಸ್ಟ್ AMC ಕಂಪನೀಸ್ ಇನ್ ಇಂಡಿಯಾ ICICI Prudential AMC IPO ಬಂದು ನಾಳೆಯಿಂದ ಲಾಂಚ್ ಆಗಿ ಹೋಗ್ತಾ ಇದೆ. 12ನೇ ತಾರೀಕಿಂದ 16ನೇ ತಾರೀಕು IPO ಡೇಟ್ ಆಗಿರುತ್ತೆ. ಈ ಬ್ಯಾಂಡ್ ಒಳಗಡೆ ನೀವು ಅಪ್ಲೈ ಮಾಡಬಹುದು. ಪ್ರೈಸ್ ಬ್ಯಾಂಡ್ ಬಂದು ₹2061 ₹2165 ಆಗಬಹುದು ಲಿಸ್ಟಿಂಗ್ ಅಂತಕ್ಕಂಥ ಒಂದು ಪ್ರೈಸ್ ಬ್ಯಾಂಡ್ ಇರುತ್ತೆ. ಲಾಟ್ ಸೈಜ್ ಬಂದು 6 ಅಂದ್ರೆ ಇದರ ಪ್ರಕಾರ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಬಂದು ₹12,990 ಆಗಿರುತ್ತೆ IPO ಅಪ್ಲೈ ಮಾಡಲಿಕ್ಕೆ. ಇಶ್ಯೂ ಟೈಪ್ ಒಂದು ಆಫರ್ ಫಾರ್ ಸೇಲ್ ಅಂದ್ರೆ ಇರ್ತಕ್ಕಂಥ ಇನ್ವೆಸ್ಟರ್ಸ್ಗಳು ಅವರ ಶೇರ್ಸ್ಗಳನ್ನ ನಮ್ಮವರೆಗೂ ತಲುಪಿಸ್ತಿದ್ದಾರೆ ಪಬ್ಲಿಕ್ಗೆ. ಇಶ್ಯೂ ಸೈಜ್ ಬಂದು ₹10,602 ಕೋಟಿಗಳಾಗಿರುತ್ತೆ. ಬಟ್ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ ಇವತ್ತಿನ ಕಾಲಕ್ಕೆ ಒನ್ ಆಫ್ ದ ಎಸ್ಟಾಬ್ಲಿಷ್ಡ್ ಬಿಸ್ನೆಸಸ್ ಇದಾಗಿದ್ರು ಕೂಡ ಇದರಿಂದ ಇರತಕ್ಕಂತಹ ಕ್ರಿಟಿಕಲ್ ಪಾಯಿಂಟರ್ಸ್ ಗಳನ್ನ ಆಸ್ ಅನ್ ಇನ್ವೆಸ್ಟರ್ ನಾವು ಅರ್ಥ ಮಾಡ್ಕೊಳ್ಬೇಕು. ಸುಮಾರು 300 ಪೇಜಸ್ಗಿಂತ ಜಾಸ್ತಿ ಇರತಕ್ಕಂತಹ ಇವರ IPO ಡಾಕ್ಯುಮೆಂಟ್ಸ್ ಅನ್ನ ರೀಡ್ ಮಾಡೋದ್ರ ಮೂಲಕ ಕೆಲವೊಂದಿಷ್ಟು ಕ್ರಿಟಿಕಲ್ ಪಾಯಿಂಟರ್ಸ್ ಗಳನ್ನ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತಕ್ಕಂಥದ್ದನ್ನ ಇವತ್ತಿನ ಒಂದು ವಿಡಿಯೋ ಮೂಲಕ ನಾನು ಶೇರ್ ಮಾಡ್ಕೊಳಕ್ ಹೋಗ್ತಾ ಇದ್ದೀನಿ. 5Q ಫ್ರೇಮ್ ವರ್ಕ್ ಮೂಲಕ 5 ಪ್ರಶ್ನೆಗಳನ್ನ ನಾವು ಕೇಳಕ್ ಹೋಗ್ತಾ ಇದೀವಿ. ಆ ಪ್ರಶ್ನೆಗಳಿಗೆ ಆನ್ಸರ್ ನ ಹುಡುಕ್ತಕ್ಕಂಥ ಒಂದು ಪ್ರಯತ್ನ. ಇದರ ಮೂಲಕ IPO ಯಾವ ರೀತಿ ಇದೆ, ಏನೇನೆಲ್ಲ ರಿಸ್ಕ್ಸ್ ಇದೆ, ಏನೇನೆಲ್ಲ ಆಪರ್ಚುನಿಟೀಸ್ ಗಳಿದೆ, ಪ್ರತಿಯೊಂದು ಡೀಟೇಲ್ಸ್ ಗಳು ಒಬ್ಬ ಇನ್ವೆಸ್ಟರ್ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಮಾಹಿತಿಗಳು ಈ 5 ಪ್ರಶ್ನೆಗಳಲ್ಲಿ ಅಡಗಿರುತ್ತೆ. ಇದನ್ನ ನೀವು ಬೇರೆ ಸ್ಟಾಕ್ಸ್ ಗಳು ಬೇರೆ ಶೇರ್ಗೂ ಕೂಡ ಅಥವಾ ನೆಕ್ಸ್ಟ್ ಬರತಕ್ಕಂಥ IPOಗೂ ಕೂಡ ಅಪ್ಲೈ ಮಾಡಬಹುದು. ಈ ಒಂದು ಪರ್ಟಿಕ್ಯುಲರ್ ಫ್ರೇಮ್ ವರ್ಕ್ ಅಲ್ಲಿ ಅನಲೈಸ್ ಮಾಡ್ತಾ ಹೋಗೋಣ. ಎಂಡ್ ವರ್ಗು ನನ್ನ ಜೊತೆ ಇರಿ. ಕಂಪ್ಲೀಟ್ ಮಾಹಿತಿಗಳು ನಿಮಗೆ ಅರ್ಥ ಆಗಬೇಕು ಅಂದ್ರೆ ಕ್ವಶನ್ ನಂಬರ್ 1, ಬಿಸ್ನೆಸ್ ಮಾಡೆಲ್ ಏನು ಈ ಕಂಪನಿದು? ನಂಬರ್ 1 ಆಲ್ರೆಡಿ ಹೇಳಿರೋ ಪ್ರಕಾರನೇ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ ಹೇಳ್ಬೋದು. ಈಗ ನಾವು ಇನ್ವೆಸ್ಟ್ ಮಾಡ್ತಾ ಇದೀವಿ, ಮ್ಯೂಚುವಲ್ ಫಂಡ್ಸ್ಗಳನ್ನ ಇನ್ವೆಸ್ಟ್ ಮಾಡ್ತಕ್ಕಂಥ ಕಂಪನಿ ಏನಿದೆಯೋ ಅಥವಾ ಮ್ಯಾನೇಜ್ ಮಾಡ್ತಕ್ಕಂಥ ಕಂಪನಿ ಏನಿದೆಯೋ AMC ಕಂಪನೀಸ್ಗಳು ಅಂತ ಹೇಳ್ತಾರೆ. ಸಿಂಪಲ್ ಸೆನ್ಸ್, ಜನಗಳ ಹತ್ರ ಇರತಕ್ಕಂಥ ದುಡ್ಡನ್ನ ಕೆಲಸ ಮಾಡಿಸ್ತಕ್ಕಂತಹ ಒಂದು ಬಿಸ್ನೆಸ್ ಅಂತ ಹೇಳ್ಬೋದು. ಇದರಲ್ಲಿ ಮಲ್ಟಿಪಲ್ ವಿಂಗ್ಸ್ಗಳು ಇವತ್ತಿನ ಕಾಲಕ್ಕೆ ಅವರು ಆಪರೇಟ್ ಮಾಡ್ತಾ ಇರ್ತಾರೆ. ನಂಬರ್ 1 ಮ್ಯೂಚುವಲ್ ಫಂಡ್ ಮ್ಯಾನೇಜ್ಮೆಂಟ್ ಬಂದು ಇವ್ರದ್ದು 135 ಮ್ಯೂಚುವಲ್ ಫಂಡ್ಸ್. ಇನ್ಫ್ಯಾಕ್ಟ್ ಭಾರತದಲ್ಲಿ ಅತಿ ದೊಡ್ಡ ಮ್ಯೂಚುವಲ್ ಫಂಡ್ AMC ಅಂತ ಹೇಳ್ಬೋದು ಕಂಪೇರಿಂಗ್ ಟು ಅದರ್ ಕಾಂಪಿಟೇಟರ್ಸ್ಗಳು. 42 ಈಕ್ವಿಟಿ ಸ್ಕೀಮ್ಸ್ಗಳು, 20 ಡೆಟ್ ಸ್ಕೀಮ್ಸ್ಗಳು, 56 ಪ್ಯಾಸಿವ್ ಸ್ಕೀಮ್ಸ್ಗಳು, 14 ಫಂಡ್ ಆಫ್ ಫಂಡ್ಸ್ಗಳು ಹಾಗೆ ಅದರ್ ಮ್ಯೂಚುವಲ್ ಫಂಡ್ಸ್ಗಳನ್ನ ಇವತ್ತಿನ ಕಾಲಕ್ಕೆ ಇವರ AMC ಆಫರ್ ಮಾಡ್ತಾ ಇದೆ. ನೆಕ್ಸ್ಟ್ ಬಂದು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್ಗಳು ಅಂದ್ರೆ HNI ಕ್ಲೈಂಟ್ಸ್ಗಳು ತುಂಬಾ ದೊಡ್ಡ ಅಮೌಂಟ್ ಇರತಕ್ಕಂಥವರ ಒಂದು ದುಡ್ಡನ್ನ ತಗೊಂಡು ಇವರೇ ಮ್ಯಾನೇಜ್ ಮಾಡ್ತಾರೆ. ಆ ರೀತಿಯಾದಂಥ ಒಂದು ಸರ್ವಿಸ್ ಅನ್ನ ಸಪರೇಟ್ ವಿಂಗ್ ಆಗಿ ಇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸುಮಾರು 3,680 ಕೋಟಿಗಳಷ್ಟು ರೆವಿನ್ಯೂನ ಫೈನಾನ್ಷಿಯಲ್ 2023 ಹೊಂದಿದ್ದಂಥದ್ದು ಈ ಒಂದು ಪರ್ಟಿಕ್ಯುಲರ್ ವಿಂಗ್ 2025ರಲ್ಲಿ ತುಂಬಾ ಒಂದು ಮ್ಯಾಸಿವ್ ಗ್ರೋತ್ ಅನ್ನ ಈ ಒಂದು ಸೆಗ್ಮೆಂಟ್ ಅಲ್ಲಿ ಕಂಡಿರುತ್ತೆ. 18,280 ಕೋಟಿಗೆ ಇದು ತಲುಪಿರುತ್ತೆ ಫೈನಾನ್ಷಿಯಲ್ 2025 ಅಷ್ಟೊತ್ತಿಗೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ವಿಂಗ್ AIF ಅಂತ ಕರೀತಾರೆ, ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಅಂತ ಹೇಳ್ಕೊಂಡು ಇದು ಕೂಡ ಸಪರೇಟ್ ಬಿಸ್ನೆಸ್ ವಿಂಗ್ ಆಗಿ ಇವರು ಕೆಲಸ ಮಾಡುತ್ತೆ. ಅಂದ್ರೆ ಇನ್ ದ ಸೆನ್ಸ್ ಫ್ಯೂಚರ್ ಅಂಡ್ ಆಪ್ಷನ್ಸ್ ಈ ರೀತಿಯಾದಂತಹ ವಿಚಾರಗಳಲ್ಲೂ ಕೂಡ ಇನ್ವೆಸ್ಟ್ ಮಾಡ್ತಾರೆ ಅಮೌಂಟ್ ಅನ್ನು ತಗೊಂಡು. ಇದಕ್ಕೆ ಇರತಕ್ಕಂಥ ಒಂದು ಕೆಟಗರಿನ AIF ಅಂತ ಕರೀತಾರೆ. ಈ ಕೆಟಗರಿಯಲ್ಲಿ 11,560 ಕೋಟಿಗಳಷ್ಟು ಅಮೌಂಟ್ ಅನ್ನ ಇವರು ಮ್ಯಾನೇಜ್ ಮಾಡ್ತಿದ್ದಾರೆ. ಅಂಡ್ ನೆಕ್ಸ್ಟ್ ಆಫ್ ಶೋರ್ ಅಡ್ವೈಸರಿ ಅಂತ ಹೇಳ್ಕೊಂಡು ಅಂದ್ರೆ ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ಗಳಿಗೆ ಬೇರೆ ಬೇರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಗಳಲ್ಲಿ ಇರತಕ್ಕಂಥ ಅವಕಾಶಗಳು ಈ ರೀತಿಯಾದಂತಹ ಒಂದು ವಿಚಾರಗಳಲ್ಲಿ ಅಡ್ವೈಸರಿ ಸರ್ವಿಸಸ್ ಗಳನ್ನು ಕೂಡ ಕೊಡ್ತಾರೆ. ಆಲ್ ಇನ್ ಆಲ್ ನಾವು ನೋಡ್ತೀವಿ ಅಂತ ಅಂದ್ರೆ ಸುಮಾರು 9.4 ಲ್ಯಾಕ್ ನಷ್ಟು ಒಂದು ಅಮೌಂಟ್ ಏನಿದೆಯೋ AUM ಆಗಿ ಇವತ್ತಿನ ಕಾಲಕ್ಕೆ ಇವರು ಹೊಂದಿರ್ತಾರೆ ಅಥವಾ ಅಸೆಟ್ ಅನ್ನ ಇವರು ಮ್ಯಾನೇಜ್ ಮಾಡ್ತಿದ್ದಾರೆ ಎಂಟೈರ್ ಆಸ್ ಅ ಬಿಸ್ನೆಸ್. ಕ್ವಶನ್ ನಂಬರ್ 2 ಗ್ರೋತ್ ಕ್ವಶನ್ ಅಂತ ಹೇಳ್ಬೋದು. ಇವ್ರು ಏನ್ ತೋರಿಸ್ತಾ ಇದಾರೋ ಗ್ರೋತ್, ಬಿಕಾಸ್ ಈ ಒಂದು ಪರ್ಟಿಕ್ಯುಲರ್ AMC ಅಥವಾ ಈ ಒಂದು ಪರ್ಟಿಕ್ಯುಲರ್ ಕಂಪನಿ ಏನಿದೆಯೋ IPO ಪ್ರಾಫಿಟಬಲ್ ಆಗಿರುತ್ತೆ ಆಲ್ರೆಡಿ ಅಂಡ್ ಎಸ್ಟಾಬ್ಲಿಷ್ ಆಗಿರ್ತಕ್ಕಂತಹ ಬಿಸ್ನೆಸ್. ಇದರಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಓವರ್ ಆಲ್ ಇಲ್ಲಿವರೆಗೂ ಇವರ ಪರ್ಫಾರ್ಮೆನ್ಸ್ ನಂಬರ್ಸ್ ಗಳಲ್ಲಿ ಅಥವಾ ಡೈರೆಕ್ಟ್ ಆಗಿ ಶೇರ್ ನ ಪರ್ಫಾರ್ಮೆನ್ಸ್ ಅಂತ ನಾವು ನೋಡೋಕ್ಕಾಗಲ್ಲ. ಬಿಸ್ನೆಸ್ ಆಸ್ ಅ ಬಿಸ್ನೆಸ್ ಯಾವ ರೀತಿ ಪರ್ಫಾರ್ಮ್ ಆಗಿದೆ ಅನ್ನೋದನ್ನ ಇವರ ಫೈನಾನ್ಷಿಯಲ್ ನಂಬರ್ಸ್ ಗಳ ಮೂಲಕ ನೋಡಬಹುದು. ಮ್ಯೂಚುವಲ್ ಫಂಡ್ ಮೇನ್ ವಿಂಗ್ ಆಗಿರ್ತಕ್ಕಂಥ ಒಂದು ಇವರ ಬಿಸ್ನೆಸ್ ಏನಿದೆಯೋ ಈ ಒಂದು ಬಿಸ್ನೆಸ್ ಅಲ್ಲಿ 4.99 ಲ್ಯಾಕ್ ಕ್ರೋರ್ಸ್ ನಷ್ಟಿದ್ದಂತಹ ಒಂದು AUM ಏನಿದೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಇನ್ ಫೈನಾನ್ಷಿಯಲ್ 2023 2025 ಜಸ್ಟ್ 2 ವರ್ಷದಲ್ಲಿ 8.79 ಲ್ಯಾಕ್ ಕ್ರೋರ್ಸ್ ಅಂದ್ರೆ ಆಲ್ಮೋಸ್ಟ್ ಡಬಲ್ ದ AUM ಇವರು ಕ್ಯಾಪ್ಚರ್ ಮಾಡಿರ್ತಾರೆ ಜಸ್ಟ್ 2 ಇಯರ್ಸ್ ಅಲ್ಲಿ. ಓವರ್ ಆಲ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಇವರು ಮ್ಯಾನೇಜ್ ಮಾಡ್ತಾ ಇರತಕ್ಕಂಥದ್ದು ಆನ್ ಅನ್ ಇಂಡಸ್ಟ್ರಿ ಲೆವೆಲ್ 13.3% ನಷ್ಟು ಮಾರ್ಕೆಟ್ ಶೇರ್ ಅನ್ನ ಕಂಪೇರಿಂಗ್ ಟು ಆಲ್ ದ ಮಾರ್ಕೆಟ್ ಶೇರ್ ಇಂಡಿಯಾದಲ್ಲಿ ಇರತಕ್ಕಂತಹ ಒಂದು ಮಾರ್ಕೆಟ್ ಶೇರ್ ಅನ್ನ ಇವರು ಕ್ಯಾಪ್ಚರ್ ಮಾಡಿರ್ತಾರೆ, ವಿಚ್ ಇಸ್ ವೆರಿ ಹ್ಯೂಜ್ ಅಟ್ ದ ಸ್ಕೇಲ್. ಈ ಒಂದು ಸ್ಕೇಲ್ ಅಲ್ಲಿ ನೋಡ್ತೀವಿ ಅಂದ್ರೆ PMS ಲೀಡರ್ಶಿಪ್ ನಾನು ಆಲ್ರೆಡಿ ಹೇಳಿದೆ, ಎಲ್ಲೋ ಇದ್ದಂತಹ ನಂಬರ್ 3,600 3,800 ಕೋಟಿ ಇದ್ದಂತಹ ನಂಬರ್ ಬರೋಬರಿ 18,000 ಕೋಟಿಗೆ ತಲುಪಿರುತ್ತೆ ಇನ್ ದ ಸ್ಪ್ಯಾನ್ ಆಫ್ 2 ಇಯರ್ಸ್.
ಅಂಡ್ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್, ಇನ್ಫ್ಯಾಕ್ಟ್ ಮೋಸ್ಟ್ ಕ್ರಿಟಿಕಲ್ ಪಾಯಿಂಟ್ ಅಂತ ಹೇಳ್ಬೋದು ಇವರ ಬಿಸ್ನೆಸ್ ಅಲ್ಲಿ. ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್, SIP ಹಾಗೆ SWP, STP ಈ ರೀತಿಯಾದಂತಹ ಒಂದು ಇನ್ವೆಸ್ಟರ್ಸ್ಗಳು, ರಿಟೇಲರ್ಸ್ಗಳ ಬೇಸೆ ತುಂಬಾ ದೊಡ್ಡ ಒಂದು ಇನ್ವೆಸ್ಟರ್ಸ್ ಬೇಸ್ ಅನ್ನು ಇವರು ಹೊಂದಿರ್ತಾರೆ. ಸುಮಾರು 13.4 ಮಿಲಿಯನ್ಸ್ ನಷ್ಟು ಯೂಸರ್ ಬೇಸ್ ಅನ್ನು ಹೊಂದಿರ್ತಾರೆ. ಅಂದ್ರೆ ಸಿಸ್ಟಮೆಟಿಕ್ ವೇದಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂತಹ ರಿಕರಿಂಗ್ ರೆವಿನ್ಯೂ ಏನಿದೆಯೋ, ರಿಕರಿಂಗ್ ಪೇಮೆಂಟ್ ಆಸ್ ಎ AUM ಇವರಿಗೆ ಕನ್ಸಿಸ್ಟೆಂಟ್ ಆಗಿ ಬರ್ತಾ ಇರತಕ್ಕಂಥದ್ದು ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗುತ್ತೆ ಇನ್ ಟರ್ಮ್ಸ್ ಆಫ್ ದ ಪರ್ಫಾರ್ಮೆನ್ಸ್. ಅಂಡ್ ಡಿಜಿಟಲ್ ಲೀಡರ್ಶಿಪ್ ಇವರು ಹೊಂದಿರ್ತಾರೆ. ಇನ್ಫ್ಯಾಕ್ಟ್ ಮೋಸ್ಟ್ ಆಫ್ ದ ಕಂಪನೀಸ್ಗಳು ಹೊಂದಿದೆ, ಬಟ್ ಇವರು ಒಂದು ಸ್ಟೇಟ್ ಮಾಡೋ ಪ್ರಕಾರ 93% ನಷ್ಟು ಇವರ ಬಿಸ್ನೆಸ್ ಏನಿದೆ ಇವತ್ತಿನ ಕಾಲಕ್ಕೆ ಆಗ್ತಾ ಇರತಕ್ಕಂಥದ್ದು, 93% ನಷ್ಟು ಬಿಸ್ನೆಸ್ ಎಂಟೈರ್ಲಿ ಡಿಜಿಟಲೈಸ್ ಆಗಿದೆ. ಇನ್ ದ ಸೆನ್ಸ್ ಸ್ಕೇಲೆಬಲ್, ಅಥವಾ ಈಗ ಒಂದು ಬಿಸ್ನೆಸ್ ಇದೆ ಅದನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಬೇಕು ಅಂತಂದಾಗ ಡಿಜಿಟಲ್ ಸ್ಕೇಲಿಂಗ್ ಬಹಳ ಈಸಿ ಆಗಿರುತ್ತೆ. ಬಿಕಾಸ್ ಒನ್ ಕ್ಲಿಕ್ ಅಲ್ಲಿ ಎಲ್ಲೋ ಎಷ್ಟೋ ವಿಚಾರಗಳು ನಡೆದೋಗುತ್ತೆ. ಹಾಗಾಗಿ ಆ ಒಂದು ಸ್ಕೇಲ್ ಬಿಸ್ನೆಸ್ ಅನ್ನ ಇವರು ಆಟೋಮೆಟಿಕಲಿ ಹೊಂದಿರ್ತಾರೆ ಇನ್ ಟರ್ಮ್ಸ್ ಆಫ್ ದ ಡಿಜಿಟಲ್ ಲೀಡರ್ಶಿಪ್. IPO ಕ್ವಶನ್ ನಂಬರ್ 3 ಬಂದು ವ್ಯಾಲ್ಯೂಯೇಷನ್ಸ್ ಗಳ ಪ್ರಶ್ನೆ. ಅಂದ್ರೆ ನಾವೀಗ $100 ಇದೆಯಪ್ಪ ಶೇರಿನ ಬೆಲೆ, ಅವರು 2,000 ಹೇಳ್ತಿದ್ದಾರೆ ಈಗ, ಕರೆಕ್ಟಾ? ಬಟ್ ಅದರ ವ್ಯಾಲ್ಯೂ ಎಷ್ಟಿದೆ ಅನ್ನೋದನ್ನ ಡಿಫೈನ್ ಮಾಡ್ತಕ್ಕಂಥದ್ದು. ಇದಕ್ಕೆ ಸ್ಟ್ರೇಟ್ ಫಾರ್ವರ್ಡ್ ಆನ್ಸರ್ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತಿಲ್ಲ, ಮಲ್ಟಿಪಲ್ ವಿಚಾರಗಳಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಬಿಸ್ನೆಸ್ ಇದೆ, $100 ದುಡಿತಾ ಇದೆಯಪ್ಪ, ಬಟ್ ಆ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಓನರ್ ನಿಮ್ಮ ಹತ್ರ $1,000 ಕೇಳ್ತಿದ್ದಾನೆ ಕಂಪನಿಗೆ ಅಂತಂದ್ರೆ, ಅವರು ದುಡಿತಕ್ಕಂಥದ್ರ ಮೇಲೆ 10 ಪಟ್ಟು ಎಕ್ಸ್ಟ್ರಾ ಅಮೌಂಟ್ನ ನಿಮ್ಮ ಹತ್ರ ಕೇಳ್ತಿದ್ದಾರೆ. ಕ್ವಶನ್ ಈಸ್ ಅಷ್ಟು ಕೊಡಬೇಕಾ ಅಂತಕ್ಕಂಥ ಪ್ರಶ್ನೆ ನೀವು ಕೇಳ್ಕೋಬೇಕಾಗುತ್ತೆ ವ್ಯಾಲ್ಯೂಯೇಷನ್ಸ್ಗಳ ಪರ್ಸ್ಪೆಕ್ಟಿವ್ ಅಲ್ಲಿ. ವ್ಯಾಲ್ಯೂಯೇಷನ್ ಇಸ್ ನಥಿಂಗ್ ಬಟ್ ಅವ್ರು ಏನು ಆಫರ್ ಮಾಡ್ತಾ ಇದ್ದಾರೋ ಬೆಲೆ, ಆ ಬೆಲೆ ಹಾಗೆ ಮೌಲ್ಯ. ಅರ್ನಿಂಗ್ಸ್ ಪ್ರಕಾರ ನೋಡ್ಬೋದು ನೀವು, ಅಥವಾ ಬಿಸ್ನೆಸ್ ಒಂದು ಪೊಸಿಷನಿಂಗ್ ಪ್ರಕಾರ ನೋಡ್ಬೋದು, ಬ್ರ್ಯಾಂಡ್ ವ್ಯಾಲ್ಯೂನು ಇನ್ಕ್ಲೂಡ್ ಆಗುತ್ತೆ, ಮಲ್ಟಿಪಲ್ ವೇರಿಯೇಷನ್ಸ್ಗಳು ಇದರಲ್ಲಿ ಇನ್ಕ್ಲೂಡ್ ಆಗ್ತಕ್ಕಂಥದ್ದು. ಬಟ್ ಒನ್ ಆಫ್ ದ ಬಿಗ್ಗೆಸ್ಟ್ ಒಂದು ಇವ್ರಿಗಿರ್ತಕ್ಕಂತಹ ಸ್ಟ್ರೆಂತ್ ಅಂತ ಹೇಳ್ಬೋದು ಇವತ್ತಿನ ಕಾಲಕ್ಕೆ ಎಸ್ಟಾಬ್ಲಿಷ್ಮೆಂಟ್. ಸೊ ICICI ಅಂತಕ್ಕಂಥ ಬ್ರ್ಯಾಂಡ್ ಇಟ್ ಸೆಲ್ಫ್ ಈಸ್ ಮೋರ್ ದ್ಯಾನ್ ಎಷ್ಟೋ ಡಿಕೆಟ್ಸ್ಗಳ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಈ ಒಂದು ಪರ್ಟಿಕ್ಯುಲರ್ ಕಂಪನಿ ಇವತ್ತಿನ ಕಾಲಕ್ಕೆ ಹೊಂದಿರುತ್ತೆ ಈ ಸೆಗ್ಮೆಂಟ್ ಅಲ್ಲಿ. ಅಂಡ್ ವಿ ಆಲ್ ನೋ ICICI ಆಸ್ ಅ ಬ್ಯಾಂಕ್ ನಾವು ನೋಡ್ತೀವಿ ಅಂತಂದ್ರೆ ಸಕ್ಸಸ್ಫುಲ್ ಆಪರೇಷನ್ಸ್ ಅಲ್ಲೂ ಕೂಡ ಇವ್ರದ್ದಾಗ್ತಾ ಇರುತ್ತೆ. ಅಂಡ್ ಅದರ ಇನ್ವೆಸ್ಟ್ಮೆಂಟ್ ವಿಂಗ್ ಅಥವಾ AMC ವಿಂಗ್ ಆಗಿ ಈ ಒಂದು ಪರ್ಟಿಕ್ಯುಲರ್ ಕಂಪನಿ ಇರೋದ್ರಿಂದ ಇವ್ರಿಗಿರ್ತಕ್ಕಂಥ ಮೇನ್ ಒಂದು ಸ್ಟ್ರೆಂತ್ ಅಂತಾನೆ ಹೇಳ್ಬೋದು ಈ ಪಾಯಿಂಟ್ ಅನ್ನ. ಸೊ ವ್ಯಾಲ್ಯೂಯೇಷನ್ಸ್ ಪ್ರಕಾರ ಆನ್ ಅಂಡ್ ಆಫ್ ರಫ್ ಆಗಿ ನಾವು ನೋಡ್ತೀವಿ ಅಂತಂದ್ರೆ 2,400 ಕೋಟಿಗಳಷ್ಟು ಅಮೌಂಟ್ ಅನ್ನ ಆಸ್ ಅ ಪ್ರಾಫಿಟ್, ಟ್ಯಾಕ್ಸ್ ಅದೆಲ್ಲ ಹೋದ್ಮೇಲೆ ಪ್ರಾಫಿಟ್ ಆಗಿ ಈ ಕಂಪನಿ ಗಳಿಸಿರುತ್ತೆ. ಅಂಡ್ 2 ಇಯರ್ ಪ್ಯಾಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸಿನ ಒಂದು ಬೆಳವಣಿಗೆಯ ಪ್ರಕಾರ ನೋಡ್ತೀವಿ ಅಂತಂದ್ರೆ 12% 13% ನಷ್ಟು ಗ್ರೋತ್ ಅನ್ನ ಕಾಣ್ತಾ ಇದೆ ಇನ್ ಟರ್ಮ್ಸ್ ಆಫ್ ದ ಪ್ರಾಫಿಟ್ಸ್. ಸೊ PE ಪ್ರಕಾರ ನೋಡ್ತೀವಿ ಅಂತಂದ್ರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಅಂತ ಹೇಳ್ತೀವಿ ನಾವು. ಸಿಂಪಲ್ ಆಗಿ ಹೇಳ್ಬೇಕಾದ್ರೆ $100 ಕಂಪನಿ ಕೊಡ್ತಿದ್ರೆ ಆಸ್ ಅ ಬೆಲೆ, $20 ಕಂಪನಿ ದುಡಿತಿದೆ ಅಂತಂದ್ರೆ PE ರೇಷಿಯೋ 5 ಆಯ್ತು. ಸೊ ಇದು ಕಡಿಮೆ ಇದ್ದಷ್ಟು ಒಳ್ಳೆಯದು, either ಕಂಪೇರಿಂಗ್ ಟು ದ ಇಂಡಸ್ಟ್ರಿ ಅಥವಾ ಕಂಪೇರಿಂಗ್ ಟು ದ ಕಾಂಪಿಟೇಟರ್ಸ್. ಸೊ ಈ ಒಂದು ವಿಚಾರದಲ್ಲಿ ಬೇಸ್ಡ್ ಆನ್ ದ ಒಂದು ಅರ್ನಿಂಗ್ಸ್ಗಳು ಹಾಗೆ ಇರ್ತಕ್ಕಂಥ ಒಂದು ಗ್ರೋತ್ ಅನ್ನು, ಅರ್ನಿಂಗ್ಸ್ ಗ್ರೋತ್ಗಳನ್ನು ನೋಡ್ತೀವಿ ಅಂತಂದ್ರೆ 30 to 40 PE ಇಸ್ ಸ್ಟಿಲ್ ಅಫೋರ್ಡಬಲ್, ಅಥವಾ ಕೊಡ್ಬೋದು ನಾವು ಆಸ್ ಅ ವ್ಯಾಲ್ಯೂಯೇಷನ್ಸ್ಗಳು. ಬಿಕಾಸ್ ಆ ರೀತಿಯಂತ ಒಂದು ಗ್ರೋತ್ ಈ ಒಂದು ಕಂಪನಿಯಲ್ಲಿ ಕಾಣಿಸ್ತಾ ಇದೆ ಆಸ್ ಅಪ್ ನಾವು ನೋಡ್ತೀವಿ ಅಂತಂದ್ರೆ ಬರ್ತಕ್ಕಂಥ ದಿನಗಳಲ್ಲಿ. ಒಂದೇ ವರ್ಷದಲ್ಲಿ ಅರ್ಧ ತಿಂಗಳಲ್ಲಿ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಓವರ್ ದ ಲಾಂಗ್ ರನ್ ಎಸ್ಟಾಬ್ಲಿಷ್ಡ್ ಬಿಸ್ನೆಸ್ ಆಗಿರೋದ್ರಿಂದ ಇವನ್ 30-50 ಕೂಡ ಸ್ಟ್ರೆಚ್ ಮಾಡಬಹುದಾಗಿರುತ್ತೆ ವ್ಯಾಲ್ಯೂಯೇಷನ್ಸ್ಗಳಲ್ಲಿ. IPO ಲಿಸ್ಟ್ ಆಗಿ ಶೇರ್ಸ್ ಔಟ್ಸ್ಟ್ಯಾಂಡಿಂಗ್ ಇದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ಗಳು ಬಂದಮೇಲೆ PE ರೇಷಿಯೋ ಏನಿದೆ ಅದು ನಮ್ಗೆ ಗೊತ್ತಾಗೇ ಆಗುತ್ತೆ. ಬಟ್ ತೀರಾ ಎರ್ರಾಬಿರಿ ವ್ಯಾಲ್ಯೂಯೇಷನ್ಸ್ಗಳು ಅಂತಕ್ಕಂಥ ಒಂದು ವಿಚಾರ ಅಂತೂ ಡೆಫಿನೆಟ್ಲಿ ಈ ಒಂದು ಪಾಯಿಂಟ್ ಅಲ್ಲಿ ನಮಗೆ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಅಂಡ್ ಇಟ್ ಈಸ್ ಅ ಪ್ರಾಫಿಟಬಲ್ ಬಿಸ್ನೆಸ್. ಕ್ವಶನ್ 4, ಹೂ ಕಂಟ್ರೋಲ್ಸ್ ದ ಕಂಪನಿ? ಬಿಕಾಸ್ ಕಂಪನಿಯ ಎಂಟೈರ್ ಭವಿಷ್ಯ ಏನಿದೆಯೋ ಅದು ಆ ಕಂಪನಿಯ ಬಿಸ್ನೆಸ್ ಓನರ್ ಮೇಲೆ ಡಿಪೆಂಡ್ ಆಗುತ್ತೆ. ಇವನ್ ನಾವು ಎಷ್ಟೇ ಇನ್ವೆಸ್ಟ್ ಮಾಡಿದ್ರು ಕೂಡ ಬಿಸ್ನೆಸ್ ರನ್ ಮಾಡೋರು ಅವರೇ ಆಗಿರೋದ್ರಿಂದ ಈ ಪಾಯಿಂಟರ್ಸ್ ಬಗ್ಗೆ ನಾನು ಆಲ್ರೆಡಿ ಮಾತಾಡಿದೆ. 2 ಮೇಜರ್ ಕಂಪನೀಸ್ಗಳು ಇದರಲ್ಲಿರುತ್ತೆ. 51% ಇವತ್ತಿನ ಕಾಲಕ್ಕೆ ಈ ಕಂಪನಿಯಲ್ಲಿ ಸ್ಟೇಕ್ ಹೊಂದಿರತಕ್ಕಂಥದ್ದು ICICI ಬ್ಯಾಂಕೇ ಆಗಿರೋದ್ರಿಂದ, ಬ್ಯಾಂಕಿಂದ ಆಫರ್ ಆಗ್ತಾ ಇರತಕ್ಕಂತಹ ಒಂದು ವಿಚಾರ ಇದಿರೋದ್ರಿಂದ ಡೆಫಿನೆಟ್ಲಿ ಒಂದು ಸಿಸ್ಟಮೆಟಿಕ್ ಆರ್ಗನೈಸ್ಡ್ ಮ್ಯಾನರ್ ಅಲ್ಲಿ ಇದನ್ನ ತಗೊಂಡು ಹೋಗ್ತಕ್ಕಂತಹ ಅಥವಾ ಬಿಸ್ನೆಸ್ ಅನ್ನ ನಡೆಸ್ತಕ್ಕಂಥ ಪ್ಲಾನ್ ಡೆಫಿನೆಟ್ಲಿ ಆಗಿರುತ್ತೆ. ಅಂಡ್ ಇಟ್ ಈಸ್ ಅ ಪ್ರೂವನ್ ಥಿಂಗ್. ಆಲ್ರೆಡಿ ಗ್ರೋತ್ ಏನಿದೆಯೋ, AMC ಗ್ರೋತ್ ಇರ್ಬೋದು ಅಥವಾ ಓವರ್ ಆಲ್ ಗ್ರೋತ್ ಏನಿದೆಯೋ ಕಂಪನಿಲಿ ಕಾಣಿಸ್ತಾ ಇರತಕ್ಕಂಥದ್ದು ನಾವು ಈಸಿಲಿ ನೋಡಬಹುದು. ಇಟ್ಸ್ ಅ ಸಕ್ಸಸ್ಫುಲ್ ರನ್ನಿಂಗ್ ಬಿಸ್ನೆಸ್. ಅಂಡ್ ಪ್ರುಡೆನ್ಷಿಯಲ್ ಅಂತಕ್ಕಂಥ ಇನ್ನೊಂದು ಬ್ಯಾಚ್ ಏನಿದೆಯೋ ಅಥವಾ ಇನ್ನೊಂದು ಗ್ರೂಪ್ ಏನಿದೆಯೋ ಇದರಲ್ಲಿ ಒನ್ ಆಫ್ ದ ರೆಸ್ಪೆಕ್ಟೆಡ್ ಫೈನಾನ್ಷಿಯಲ್ ಗ್ರೂಪ್ ಆಗಿರುತ್ತೆ. ಸೊ ಹಾಗಾಗಿ ಕಾಂಬಿನೇಷನ್ ಆಫ್ ದಿಸ್ ಏನಿದೆಯೋ ಒಂಥರ ಪವರ್ ಕಾಂಬಿನೇಷನ್ ಅಂತ ಹೇಳ್ಬೋದು AMC ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತೀವಿ ಅಂದ್ರೆ. ಅಂಡ್ ಇದರಲ್ಲಿ ಇರ್ತಕ್ಕಂತಹ ಸೀನಿಯರ್ ಲೀಡರ್ಶಿಪ್ ನರೇನ್ ಈ ರೀತಿಯಾದಂತಹ ಸೀನಿಯರ್ಸ್ ಗಳೇನಿದಾರೋ ಮೋರ್ ದನ್ 20-25 ಇಯರ್ಸ್ ನಷ್ಟು ಎಕ್ಸ್ಪೀರಿಯನ್ಸ್ ಅನ್ನ ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿಯಲ್ಲಿ ಹೊಂದಿರ್ತಾರೆ. ಅಂಡ್ ಆಫ್ ಕೋರ್ಸ್ ಇಟ್ ಈಸ್ ವಿಸಿಬಲ್ ಆನ್ ದ ಪೇಪರ್ ಅಂಡ್ ಆಲ್ಸೋ ಗ್ರೋತ್ ಅಲ್ಲಿ ನಾವು ನೋಡ್ತೀವಿ ಅಂದ್ರೆ 1,06,475 ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್ಗಳನ್ನ ಇವತ್ತಿನ ಕಾಲಕ್ಕೆ ಇವರು ಹೊಂದಿರ್ತಾರೆ. 209 ನ್ಯಾಷನಲ್ ಡಿಸ್ಟ್ರಿಬ್ಯೂಟರ್ಸ್ಗಳು, 64 ಬ್ಯಾಂಕ್ಸ್ಗಳು ಹಾಗೆ 6,983 ICICI ಬ್ಯಾಂಕ್ ಬ್ರಾಂಚಸ್ಗಳು ಇವತ್ತಿನ ಕಾಲಕ್ಕೆ ಭಾರತದಲ್ಲಿರುತ್ತೆ.
ಡಿಸ್ಟ್ರಿಬ್ಯೂಷನ್ ಬ್ಯಾಕ್ ಬೋನ್ ಆಗಿ ನಾವು ನೋಡ್ತೀವಿ ಅಂದ್ರೆ. ಕ್ವಶನ್ ನಂಬರ್ 5, ಲಾಂಗ್ ಟರ್ಮ್ ಪೊಟೆನ್ಷಿಯಲ್ ಏನು, ಯಾವ ರೀತಿಯಾದಂತಹ ಒಂದು ಪೊಟೆನ್ಷಿಯಲ್ ಅನ್ನ ಈ ಒಂದು ಬಿಸ್ನೆಸ್ ಹೊಂದಿದೆ, ಹಾಗೆ ರಿಸ್ಕ್ ಯಾವ ರೀತಿಯಲ್ಲಿ ಇದರಲ್ಲಿ ಇರತಕ್ಕಂಥದ್ದು, ಇದೆರಡೂ ಕೂಡ ಪ್ಯಾರಲಲ್ ಆಗಿ ನಾವು ನೋಡಬೇಕಾಗುತ್ತೆ ಒಂದು ಬ್ಯಾಲೆನ್ಸ್ ವ್ಯೂ ನಮಗೆ ಸಿಗಬೇಕಂದ್ರೆ. ಪಾಯಿಂಟ್ 1, ಇಂಡಿಯಾದಲ್ಲಿ ಮ್ಯೂಚುವಲ್ ಫಂಡ್ ಅವೇರ್ನೆಸ್ ಜಾಸ್ತಿ ಆಗ್ತಾ ಇದೆ ಅಂಡ್ ಎಸ್ಪೆಷಲಿ 2020 ಆದಮೇಲೆ ಡಿಜಿಟಲೈಸೇಷನ್ ಇದ್ರ ಜೊತೆಗೆ ಎಲ್ಲ ಇನ್ಕ್ಲೂಡ್ ಆಗ್ತಾ ಇರೋದ್ರಿಂದ ಹೆವಿ ಬೂಸ್ಟ್ ಇನ್ವೆಸ್ಟಿಂಗ್ ಒಂದು ಬಿಸ್ನೆಸ್ ಅಲ್ಲಿ ಬಂದಿರತಕ್ಕಂಥದ್ದು. ಎಸ್ಪೆಷಲಿ AMCsಗಳಲ್ಲಿ SIP ಮಾಡ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಜಾಸ್ತಿ ಆಗ್ತಾ ಇರೋದ್ರಿಂದ ಅದ್ರ ಮೇಲೆ ಇವ್ರ ಎಕ್ಸ್ಪೆನ್ಸ್ ರೇಷಿಯೋ ಚಾರ್ಜ್ ಮಾಡೋದು. ಸಮ್ ಪರ್ಸನ್ ಏನಿದೆ ನಾವು ಕೊಡ್ತಾ ಇರ್ತೀವಿ ಇವತ್ತಿನ ಕಾಲಕ್ಕೆ ಮ್ಯೂಚುವಲ್ ಫಂಡ್ಸ್ ಎಲ್ಲ ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಆ ಎಕ್ಸ್ಪೆನ್ಸ್ ರೇಷಿಯೋ AUM ಮೇಲೆ ಡೈರೆಕ್ಟ್ ಆಗಿ ಡಿಪೆಂಡ್ ಆಗಿರೋದ್ರಿಂದ ಅಟ್ರಾಕ್ಟಿವ್ AUM ಆಲ್ರೆಡಿ ಈ ಕಂಪನಿ ತಗೊಂಡಿದೆ, ಮೋರ್ ದ್ಯಾನ್ 13-14% ಮಾರ್ಕೆಟ್ ಶೇರ್ನ ಹೊಂದಿರುತ್ತೆ. ಆ್ಯಂಡ್ ಈ ಇಂಡಸ್ಟ್ರಿನೇ ಒಂದು ಬೆಳೀತಾ ಇರ್ತಕ್ಕಂಥ ಒಂದು ಇಂಡಸ್ಟ್ರಿ ಆಗಿರೋದ್ರಿಂದ ಇನ್ನೂ ತುಂಬ ಜನ ಇನ್ವೆಸ್ಟ್ ಮಾಡಬೇಕಾಗಿದೆ. ಭಾರತದಲ್ಲಿ ತುಂಬ ಕಡಿಮೆನೇ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸ್ಟಾಕ್ ಮಾರ್ಕೆಟಲ್ಲಿ ಕಂಪೇರಿಂಗ್ ಟು ದ ಡೆವಲಪ್ಡ್ ಕಂಟ್ರೀಸ್. ಸೊ ಹಾಗಾಗಿ ಪೊಟೆನ್ಷಿಯಲ್ ವೈಸ್ ನಾವು ನೋಡ್ತೀವಿ ಅಂತಂದರೆ ಹ್ಯೂಜ್ ಪೊಟೆನ್ಷಿಯಲ್ ಈ ಒಂದು ಬಿಸ್ನೆಸ್ಸಲ್ಲಿ ಡೆಫಿನೆಟ್ಲಿ ಇವತ್ತಿನ ಕಾಲಕ್ಕೆ ಇರುತ್ತೆ. ಬಟ್ ಇದನ್ನು ಎಷ್ಟು ಎಫಿಷಿಯೆಂಟ್ ಆಗಿ ಈ ಒಂದು ಪರ್ಟಿಕ್ಯುಲರ್ ಕಂಪನಿ ಕ್ಯಾಪ್ಚರ್ ಮಾಡದೆ ಬರ್ತಕ್ಕಂಥ ದಿನಗಳಲ್ಲಿ ಅನ್ನೋದು ಎಂಟೈರ್ಲಿ ಇವರ ಪರ್ಫಾರ್ಮೆನ್ಸ್ ಮೇಲೆ ಹಾಗೆ ಮಲ್ಟಿಪಲ್ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಪೊಟೆನ್ಷಿಯಲ್ ಇದೆಯಾ ಬಿಸ್ನೆಸ್ಗೆ? ಡೆಫಿನೆಟ್ಲಿ ಪೊಟೆನ್ಷಿಯಲ್ ಇದೆ ಬರ್ತಕ್ಕಂತಹ ದಿನಗಳಲ್ಲಿ ಇನ್ ಟರ್ಮ್ಸ್ ಆಫ್ ದ ಸೆಕ್ಟರ್ಸ್. ಪಾಯಿಂಟ್ ನಂಬರ್ 2, SIP ರೆವಲ್ಯೂಷನ್ ಏನಿದೆಯೋ ಆಗ್ತಾ ಇರ್ತಕ್ಕಂಥದ್ದು, ಜನಗಳು ತುಂಬಾ ಜನ ಇನ್ವೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. 13 ಲಕ್ಷ ಕೋಟಿಗಳಷ್ಟು ಎಂಟೈರ್ ಇಂಡಸ್ಟ್ರಿ AUM ಹೊಂದಿರುತ್ತೆ ಇನ್ ಟರ್ಮ್ಸ್ ಆಫ್ ದ SIP. ಕನ್ಸಿಸ್ಟೆಂಟ್ ಕ್ಯಾಶ್ ಫ್ಲೋ ಬರ್ತಕ್ಕಂಥದ್ದು ಅಂತ ಹೇಳ್ಬೋದು ಈ ಎಂಟೈರ್ ಇಂಡಸ್ಟ್ರಿಗೆ ನಾವು ನೋಡ್ತೀವಿ ಅಂತಂದ್ರೆ. ವೆರಿನ್ ಈ ಒಂದು ಸೆಗ್ಮೆಂಟ್ ಅಲ್ಲಿ ICICI AMC 13.4 ಮಿಲಿಯನ್ ಟ್ರಾನ್ಸಾಕ್ಷನ್ಸ್ಗಳು ಏನಿದೆಯೋ ಆನ್ ಅ ಕನ್ಸಿಸ್ಟೆಂಟ್ ಬೇಸಿಸ್ ಆಗ್ತಾ ಇರ್ತಕ್ಕಂಥದ್ದು. ಬಿಸ್ನೆಸ್ ಸ್ಟೆಬಿಲಿಟಿನೂ ಕೂಡ ಸ್ಟ್ರಾಂಗ್ ಆಗಿದೆ ಬರ್ತಕ್ಕಂಥ ದಿನಗಳಲ್ಲಿ ಅಂತಕ್ಕಂಥದ್ದು ಸದ್ಯದ ಕಂಡೀಷನ್ಗೆ ಇಂಡಿಕೇಟ್ ಮಾಡ್ತಾ ಇದೆ. ಬಟ್ ಪೊಟೆನ್ಷಿಯಲ್ ವೈಸ್ ನೋಡ್ತೀವಿ ಅಂತಂದ್ರೂ ಕೂಡ SIP ಮಾಡ್ತಕ್ಕಂಥವರ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತಂದ್ರೆ ಎಂಟೈರ್ ಇಂಡಸ್ಟ್ರಿಗೆ ಒಂದು ಸ್ಟೆಬಿಲಿಟಿ ಇರುತ್ತೆ ಅಂತ ನಾವು ಹೇಳ್ಬೋದು. ಅಂಡ್ ಇನ್ನೊಂದು ಕಡೆಗೆ PMS ಅಂತ ನಾನೇ ಹೇಳ್ತಾ ಇದ್ನೋ, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್ಗಳು ಇವ್ರ ಕಡೆಯಿಂದ ಕೊಡ್ತಾ ಇರ್ತಕ್ಕಂಥದ್ದು ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ಗಳಿಗೆ ಒನ್ ಆಫ್ ದ ಬಿಗ್ಗೆಸ್ಟ್ AMC ಅಂತ ಹೇಳ್ಬೋದು ಈ ಒಂದು ಪರ್ಟಿಕ್ಯುಲರ್ AMC ನ ಮ್ಯಾನೇಜ್ ಮಾಡ್ತಾ ಇರ್ತಕ್ಕಂಥದ್ದು. ಬಟ್ ಕೀ ರಿಸ್ಕ್ಗಳು ಇದ್ದೇ ಇರುತ್ತೆ, ಇದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಮೊದಲನೇದಾಗಿ ಬರ್ತಕ್ಕಂಥದ್ದು ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಈ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಅಂತಲ್ಲ, ಎಂಟೈರ್ ಫೈನಾನ್ಷಿಯಲ್ ಮಾರ್ಕೆಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಬಿಸ್ನೆಸ್, ಬ್ರೋಕರ್ ಇರ್ಬೋದು ಅಥವಾ ಇವರೇ ಇರ್ಬೋದು, ಮಾರ್ಕೆಟ್ ಮೇಲೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇವ್ರಿಗೆ ಬೂಮಿಂಗ್ ಇರುತ್ತೆ ಬಿಸ್ನೆಸ್. ಅಂದರೆ ಜನಗಳು ಜಾಸ್ತಿ ಇನ್ವೆಸ್ಟ್ ಮಾಡ್ತಾರೆ, ದಟ್ಸ್ ಹೌ ಇಟ್ ವರ್ಕ್ಸ್ ರೈಟ್. ಸೊ ನಾವೆಲ್ಲ ಮಾರ್ಕೆಟ್ ಬೀಳೋ ಟೈಮಲ್ಲಿ ಎಲ್ಲ ಓಡೋಗ್ತಾ ಇರ್ತೀವಿ ಮಾರ್ಕೆಟಿಂದ. ಮಾರ್ಕೆಟ್ ಯಾವಾಗ ಮೇಲ್ಗಡೆ ಹೋಗ್ತಾ ಇರುತ್ತೆ ಯೂಶಲಿ ಜಾಸ್ತಿ ಜನಗಳು ಎಂಟ್ರಿ ಆಗ್ತಾ ಇರ್ತಾರೆ ಬಿಕಾಸ್ ಆಫ್ ದ ಗ್ರೀಡ್, ಅಥವಾ ಆ ಒಂದು ಸಿಚುವೇಶನ್ಲಿ ಎಲ್ಲಿ ಮಿಸ್ ಆಗ್ಬಿಡುತ್ತೋ ನಮಗೆ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಜನಗಳು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ರೀತಿ ಹಾಗೆ ಅಮೌಂಟ್ ಎರಡೂ ಕೂಡ ಜಾಸ್ತಿ ಆಗುತ್ತೆ ಮಾರ್ಕೆಟ್ ಬುಲ್ ರನ್ ಅಲ್ಲಿ ಅಥವಾ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ. ಸೊ ಈ ಸೈಕ್ಲಿಕಾಲಿಟಿ ಏನಿದೆಯೋ, ಈಗ 2020 ಕ್ರ್ಯಾಶ್ ಆಯಿತು, ರೀಸೆಂಟ್ ಆಗು ಕೂಡ ಕ್ರ್ಯಾಶ್ ಆಗಿದೆ. ಈ ರೀತಿಯಂಥ ಸಂದರ್ಭದಲ್ಲಿ SIP ಸ್ಟಾಪ್ ಮಾಡೋರ ಸಂಖ್ಯೆ ಜಾಸ್ತಿ ಆಗುತ್ತೆ, ದುಡ್ಡನ್ನು ತೆಗಿತಾರೆ, ರಿಡೀಮ್ ಮಾಡ್ಕೊಳ್ತಾರೆ. ಸೊ ಕ್ಯಾಶ್ ಫ್ಲೋ, ಒಂದು ಎಂಟೈರ್ ಕ್ಯಾಶ್ ಇನ್ ಕ್ಯಾಶ್ ಔಟ್ ಆಗ್ತಕ್ಕಂತಹ ಒಂದು ಫ್ಲೋ ಏನಿದೆಯೋ ಈ ಒಂದು ಪರ್ಟಿಕ್ಯುಲರ್ ಕಂಪನೀಸ್ಗಳಿಗೆ ಎಂಟೈರ್ಲಿ ಡಿಪೆಂಡ್ಸ್ ಆನ್ ದ ಮಾರ್ಕೆಟ್ ಕಂಡೀಷನ್ಸ್, ಹಾಗೆ ನಿಮ್ಮಂತಹ ಇನ್ವೆಸ್ಟರ್ಸ್ಗಳ ಒಂದು ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಇಟ್ ಈಸ್ ವೆರಿ ವೊಲಟೈಲ್ ಅಂಡ್ ಫ್ಲಕ್ಚುಯೇಟಿವ್ ಒಂದು ಬಿಸ್ನೆಸ್ ಅಂತ ಹೇಳ್ಬೋದು. ಎಸ್ ಅಫ್ಕೋರ್ಸ್ ತುಂಬಾ ದೊಡ್ಡ ಮಟ್ಟಿಗೆ ಬೆಳೆದಿರ್ತಕ್ಕಂಥ ಕಂಪನಿ ಆಗಿರೋದ್ರಿಂದ ಸ್ಟೆಬಿಲಿಟಿ ಇದೆ. ಬಟ್ ಈ ಒಂದು ಮಾರ್ಕೆಟ್ ಸೈಕಲ್ ಏನಿದೆಯೋ ಇದರ ಪರಿಣಾಮ ಈ ಕಂಪನಿ ಮೇಲೆ ಡೆಫಿನೆಟ್ಲಿ ಬೀರುತ್ತೆ. ಅಂಡ್ ಸೆಕೆಂಡ್, ಫಂಡ್ ಅಂಡರ್ ಪರ್ಫಾರ್ಮೆನ್ಸ್, ಇಂಡೆಕ್ಸ್ ಫಂಡ್ಗಳೆಲ್ಲ ದಟ್ ಈಸ್ ಅ ಡಿಫ್ರೆಂಟ್ ಸ್ಟೋರಿ. ಬಟ್ ಆಕ್ಟಿವ್ಲಿ ಮ್ಯಾನೇಜ್ಡ್ ಮ್ಯೂಚುವಲ್ ಫಂಡ್ಸ್ಗಳು ಎಷ್ಟು ಪರ್ಫಾರ್ಮ್ ಆಗಿದೆ ಅನ್ನೋದ್ರ ಮೇಲೆ, ಬಿಕಾಸ್ ಎಷ್ಟೇ ನಾಲೆಜ್ ಇದ್ರೂ ಕೂಡ ಒಬ್ಬ ರಿಟೇಲರ್ಗೆ ಅಲ್ಟಿಮೇಟ್ಲಿ ನಾವು ನೋಡೋದಿಲ್ಲಿ ಲಾಸ್ಟ್ 5 ವರ್ಷದಲ್ಲಿ ಎಷ್ಟು ರಿಟರ್ನ್ ಕೊಟ್ಟಿದೆ, ಲಾಸ್ಟ್ 3 ವರ್ಷದಲ್ಲಿ ಹೆಂಗೆ ರಿಟರ್ನ್ ಕೊಟ್ಟಿದೆ, ಈ ಬಿಹೇವಿಯರ್ ಬಹಳ ಮ್ಯಾಟರ್ ಆಗುತ್ತೆ ಈ ಒಂದು ಬಿಸ್ನೆಸ್ಸಲ್ಲಿ. ಬಿಕಾಸ್ ಇವರ ಫಂಡ್ಸ್ಗಳು ಏನಿದೆಯೋ ಎಲ್ಲಿವರೆಗೂ ಪರ್ಫಾರ್ಮ್ ಆಗ್ತಾ ಇರುತ್ತೋ, ಎಲ್ಲಿವರೆಗೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇರ್ತಾರೋ ಅಲ್ಲಿವರೆಗೂ ಗ್ರೋತ್ ಆಗ್ತಕ್ಕಂಥ ಪೊಟೆನ್ಷಿಯಲ್ ಇರುತ್ತೆ. ಬೈ ಎನಿ ಚಾನ್ಸ್ ಏನಾದರೂ ಕಾಂಪಿಟೇಟರ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಇವರು ಕಡಿಮೆ ಪರ್ಫಾರ್ಮೆನ್ಸ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತಂದರೆ ಜನಗಳು ಇವರಿಂದ ಎಕ್ಸಿಟ್ ಆಗಿ ಅಲ್ಲಿಗೆ ಶಿಫ್ಟ್ ಆಗಕ್ಕೆ ಸ್ಟಾರ್ಟ್ ಆಗ್ತಾರೆ. ಸೊ ಹಾಗಾಗಿ ಪರ್ಫಾರ್ಮೆನ್ಸ್ ಒಂದು ಪ್ರೆಷರ್ ಏನಿರುತ್ತೋ ಈ ಕಂಪನಿ ಮೇಲೆ ಡೆಫಿನೆಟ್ಲಿ ಇದ್ದೇ ಇರುತ್ತೆ, ಅದರ ಮೇಲೂ ಕೂಡ ಬಿಸ್ನೆಸ್ ರಿಸ್ಕ್ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಮೂರನೇ ಇಂಪಾರ್ಟೆಂಟ್ ಪಾಯಿಂಟ್, ಟೈಟ್ ಕಾಂಪಿಟೇಷನ್ ಅಂತ ಹೇಳ್ಬೋದು. ಸಿನ್ಸ್ ಡಿಜಿಟಲ್ ಆಗಿರೋದ್ರಿಂದ ಎಂಟ್ರಿ ಬ್ಯಾರಿಯರ್ ಅಂತ ಹೇಳ್ತೀವಿ ನಾವು. ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ಯಾವುದೋ ಹ್ಯೂಜ್ ಸೆಟಪ್ ಮಾಡಬೇಕು, ಹ್ಯೂಜ್ ಕಂಪ್ನಿನ ಸೆಟಪ್ ಮಾಡಬೇಕು ಅಂತಂದರೆ ಇನ್ಫ್ರಾಸ್ಟ್ರಕ್ಚರ್ ಅದೆಲ್ಲ ಜಾಸ್ತಿ ಇದೆ, ಲೀಗಲ್ ರಿಕ್ವೈರ್ಮೆಂಟ್ಸ್ಗಳು ಜಾಸ್ತಿ ಇದೆ ಅಂತಂದಾಗ ಆ ಒಂದು ಬಿಸ್ನೆಸ್ಸಲ್ಲಿ ಎಂಟ್ರಿ ಆಗ್ತಕ್ಕಂಥ ಬೇರೆಯವ್ರು ಬಂದು ಸುಮ್ಮನೆ ಬಿಸ್ನೆಸ್ ಸೆಟ್ ಮಾಡೋಕ್ಕೆ ಆಗಲ್ಲ. ಸೊ ಈ ಬಿಸ್ನೆಸ್ ಹಾಗಲ್ಲ. ಈವನ್ ಈಗ ನೋಡಿ ಫಾರ್ ಎಕ್ಸಾಂಪಲ್, ಐ ಡೋಂಟ್ ವಾಂಟ್ ಟು ಟೇಕ್ ದ ನೇಮ್, ಯಾವುದೋ ಒಂದು ಪರ್ಟಿಕ್ಯುಲರ್ ಕಂಪನಿ ಈಗ ಲಾಸ್ಟ್ 5-6 ವರ್ಷ 7 ವರ್ಷದ ಹಿಂದೆ ಬಂದಂತಹ ಕಂಪನಿ ಆಟೋಮೆಟಿಕಲಿ AMC ಆಗಿ ರಿಜಿಸ್ಟರ್ ಆಗ್ತಾ ಇದೆ. ಡಿಜಿಟಲೈಸ್ ಆಗಿರೋದ್ರಿಂದ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ, ಹಾಗೆ ಮಾರ್ಕೆಟಿಂಗ್ ಇದೆಲ್ಲ ಮಾಡ್ತಕ್ಕಂಥ ಕಂಪನೀಸ್ಗಳು ಎಂಟ್ರಿ ಲೆವೆಲ್ ಬ್ಯಾರಿಯರ್ ಏನಿದೆಯೋ ತುಂಬ ಕಡಿಮೆ ಇರುತ್ತೆ. ಒಂದು ಬಿಸ್ನೆಸ್ಸಲ್ಲಿ ಇವತ್ತಿನ ಕಾಲಕ್ಕೆ ಸುಮಾರು 49 AMCsಗಳಿದೆ, ಡಿಫ್ರೆಂಟ್ AMCsಗಳಿದೆ, ಫಿನ್ಟೆಕ್ ಕಂಪನೀಸ್ಗಳಿದೆ, ಹೊಸ ಸ್ಟಾರ್ಟ್ಅಪ್ಸ್ಗಳು ಬರ್ತಾ ಇದೆ. ಸೊ ಈ ಕಾಂಪಿಟೇಷನನ್ನು ಮೀರಿ ಯಾವ ರೀತಿ ಇವ್ರು ಪರ್ಫಾರ್ಮ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಬಟ್ ಈ ಒಂದು ಕಾಂಪಿಟೇಷನ್ನ ಮೀರಿ ಇವರು ಪರ್ಫಾರ್ಮ್ ಮಾಡ್ತಾರೆ ಅಂತಂದ್ರೆ ಮಾತ್ರ ಈ ಬಿಸ್ನೆಸ್ಗೆ ಗ್ರೋತ್ ಆಗ್ತಕ್ಕಂಥ ಪೊಟೆನ್ಷಿಯಲ್ ಇದೆ. ನಂಬರ್ 4, ರೆಗ್ಯುಲೇಷನ್ಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗುತ್ತೆ. ಬಿಕಾಸ್ ಮನಿ ಇಸ್ ಇನ್ವಾಲ್ವ್ಡ್, ದುಡ್ಡು ಇನ್ವಾಲ್ವ್ ಆಗಿದೆ ಅಂತಂದ್ರೆ ಅಷ್ಟೇ
ಒಂದು ರೆಗ್ಯುಲೇಷನ್ಸ್ಗಳು ಇದ್ದೇ ಇರುತ್ತೆ. ಹಿಂಗೆ ಮಾಡಿದರೆ ಹೆಂಗೆ ಬೇಕೋ ಹಂಗೆ ಬಿಸ್ನೆಸ್ಗಳನ್ನ ರನ್ ಮಾಡೋಕ್ಕೆ ಆಗಲ್ಲ. ಸಟನ್ ಫ್ರೇಮ್ ವರ್ಕಲ್ಲಿ ಬಿಸ್ನೆಸ್ಸನ್ನು ರನ್ ಮಾಡಬೇಕು. ಸೆಬಿ ಇದರಿಂದ ಇರುತ್ತೆ. ಸೊ ಏನೇ ಒಂದು ರೆಗ್ಯುಲೇಷನ್ ಚೇಂಜಸ್ಗಳಾದ್ರೂ ಕೂಡ ಅದರ ಪರಿಣಾಮ ಇವ್ರ ಫಂಡ್ಸ್ ಮೇಲೆ ಆಗುತ್ತೆ ಅಥವಾ ಇವರ ಬಿಸ್ನೆಸ್ ಮೇಲೆ ಡೆಫಿನೆಟ್ಲಿ ಆಗುತ್ತೆ. ಅದನ್ನು ಕೂಡ ನಾವಿಲ್ಲಿ ಕನ್ಸಿಡರ್ ಮಾಡಬೇಕು. ಸೈಬರ್ ಸೆಕ್ಯೂರಿಟಿ ಇಸ್ ಅ ಕ್ವಶನ್. ಸೊ ಇವತ್ತಿನ ಕಾಲಕ್ಕೆ ನಾವು ಹೇಳೋಕೇನೆ ಆಗಲ್ಲ. ಬಿಕಾಸ್ ದೊಡ್ಡ ದೊಡ್ಡ ಕಂಪನೀಸ್ಗಳು, ವಿಂಡೋಸ್ ಈ ರೀತಿಯಾದಂಥ ಕಂಪನೀಸ್ಗಳಲ್ಲೇ ಸೈಬರ್ ಕ್ರೈಮ್ ಆಗಿರ್ತಕ್ಕಂಥ ಎಷ್ಟೋ ಕೇಸಸ್ಗಳು ರೀಸೆಂಟ್ ಆಗಿ ನಾವು ನೋಡಿರ್ತೀವಿ. 93% ಇವರ ಒಂದು ಬಿಸ್ನೆಸ್ ಏನಿದೆಯೋ ಡಿಜಿಟಲೈಸ್ ಆಗಿರೋದ್ರಿಂದ ಈ ಪಾಯಿಂಟ್ ಏನಿದೆಯೋ ಬಹಳ ಮ್ಯಾಟರ್ ಆಗುತ್ತೆ. ಎಷ್ಟು ಎಫಿಷಿಯೆಂಟ್ ಆಗಿ ಇವರು ತಮ್ಮ ಸೆಕ್ಯೂರಿಟಿನ, ಸೈಬರ್ ಸೆಕ್ಯೂರಿಟಿನ ಮೇಂಟೈನ್ ಮಾಡ್ತಾರೆ ಅನ್ನೋದು ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜಸ್ ಆಗುತ್ತೆ. ಬಟ್ ಒಂದು ಚೂರು ಏನಾದರೂ ಅದರಲ್ಲಿ ಹೆಚ್ಚು ಕಡಿಮೆ ಆದ್ರೂ ಕೂಡ ಅದರ ಪರಿಣಾಮ ಡೆಫಿನೆಟ್ಲಿ ಕಂಪ್ನಿ ಮೇಲೆ ಬೀರುತ್ತೆ. ನಾವು ಸಮಾರೋಪ ಕನ್ಕ್ಲೂಷನ್ ಪಾರ್ಟ್ ನಾವು ನೋಡ್ತೀವಿ ಅಂತಂದರೆ, ಇನ್ ಟರ್ಮ್ಸ್ ಆಫ್ ದ ಬಿಸ್ನೆಸ್, ಎಸ್ ICICI Prudential ಒನ್ ಆಫ್ ದ ಬಿಗ್ಗೆಸ್ಟ್ ಹಾಗೆ ಎಸ್ಟಾಬ್ಲಿಷ್ಡ್ ಬಿಸ್ನೆಸ್ ಇವತ್ತಿನ ಕಾಲಕ್ಕೆ ಭಾರತದಲ್ಲಿ. AMC ವೈಸ್ ನಾವು ನೋಡ್ತೀವಿ ಅಂತಂದರೆ ಇಂಡಸ್ಟ್ರಿ ವೈಸು ಪೊಟೆನ್ಷಿಯಲ್ ಇದೆ, ಒಳ್ಳೆಯ ಮಾರ್ಕೆಟ್ ಶೇರ್ನ ಹೊಂದಿದೆ, ಆಲ್ರೆಡಿ ಪ್ರಾಫಿಟಬಲ್ ಆಗಿದೆ, ಮಲ್ಟಿಪಲ್ ಫ್ಯಾಕ್ಟರ್ಸ್ಗಳು ಪಾಸಿಟಿವ್ ಆಗಿರುತ್ತೆ. HDFC, AMC ಹಾಗೆ ಈ ರೀತಿಯಾದಂಥ ಕಂಪ್ನೀಸ್ ಕಂಪೇರ್ ಮಾಡಿದ್ರೆ ಇವತ್ತಿನ ಕಾಲಕ್ಕೆ ICICI ಆಫರ್ ಮಾಡ್ತಾ ಇರತಕ್ಕಂಥ ಫಂಡ್ಸ್ಗಳು, ವೆರೈಟೀಸ್ಗಳು ಜಾಸ್ತಿ ಇದೆ, ಹಾಗೆ ಪರ್ಫಾರ್ಮೆನ್ಸು ಚೆನ್ನಾಗಿದೆ, ಹಾಗೆ ಇವರ AUM ಕನ್ಸಿಸ್ಟೆಂಟ್ ಆಗಿ ಬೆಳೀತಾ ಇದೆ, ಗ್ರೋತ್ ಇದೆ, ಗ್ರೋತ್ ಕೂಡ ಕಾಣಿಸ್ತಾ ಇರತಕ್ಕಂಥದ್ದನ್ನ ನಾವು ನೋಡಿದೀವಿ ಬಿಸ್ನೆಸ್ ಅಲ್ಲಿ. ನಿಮ್ಮ ಅನಿಸಿಕೆ ಏನು, ಅಥವಾ ನೀವು ಯಾವ ರೀತಿಯಾದಂತಹ ಒಂದು ಪ್ಲಾನ್ ನ ಹೊಂದಿದ್ದೀರಾ, ನೀವು ಈ IPOಗೆ ಅಪ್ಲೈ ಮಾಡಕ್ಕೆ ಹೋಗ್ತಿದ್ದೀರಾ, ಇದನ್ನ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯಾದಂತಹ IPOಸ್ಗಳು ಇರ್ಬೋದು, ಅಥವಾ ಕಂಪನೀಸ್ಗಳ ರಿವ್ಯೂ ಇರ್ಬೋದು, ಮ್ಯೂಚುವಲ್ ಫಂಡ್ಸ್ಗಳ ರಿವ್ಯೂ ಇರ್ಬೋದು, ಫೈನಾನ್ಸ್, ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ರೆಗ್ಯುಲರ್ ಅಪ್ಡೇಟ್ಸ್ಗಳನ್ನು ನಮ್ಮ ಕಡೆಯಿಂದ ಕೊಡ್ತಾ ಇರ್ತೀವಿ. ಇನ್ ಕೇಸ್ ನೀವು ಹೊಸಬರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ಬೋದು. ನಮಗೆ ವಿಡಿಯೋ ವ್ಯಾಲ್ಯೂಬಲ್ ಅನ್ಸಿದ್ರೆ ಲೈಕ್ ಕೂಡ ಮಾಡಿ. ನಿಮಗೆ ಫ್ರೀ ಆಗಿರುತ್ತೆ ಇದು, ಬಟ್ ನಮಗೆ ತುಂಬಾನೇ ಒಂದು ಮೋಟಿವೇಶನ್, ಪೊಟೆನ್ಷಿಯಲ್ ತಂದು ಕೊಡುತ್ತೆ ನೆಕ್ಸ್ಟ್ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಬೆಟರ್ ಆಗಿ ಪ್ರಿಪೇರ್ ಆಗಲಿಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ. ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀತಾನೆ ಇರಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.